ಶೋಭಾ ಕರಂದ್ಲಾಜೆ ಅವರಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಚ್.ಡಿ. ದೇವೇಗೌಡರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸತತ 3ನೇ ಬಾರಿಗೆ ಪ್ರಧಾನಿ ಆಗಲಿದ್ದಾರೆ ನರೇಂದ್ರ ಮೋದಿ ಅವರು. ಈ ಸಂದರ್ಭದಲ್ಲಿ ಪತ್ರದ ಮುಖೇನ ಶುಭಾಶಯನ್ನ ತಿಳಿಸಿದ್ದಾರೆ ದೇವೇಗೌಡರು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು, ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾ ಇಲ್ಲ. ಈ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರ ಬರೆಯುವ ಮುಖೇನ ದೇವೇಗೌಡರು ನರೇಂದ್ರ ಮೋದಿ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರಿಗೂ ಕೂಡ ಕರೆ ಬಂದಿದೆ. ದೇವೇಗೌಡರವರು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ, ಆದರೆ ದೇವೇಗೌಡರಿಗೆ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಹೋಗೋಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುವ ಮುಖೇನ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ದೇವೇಗೌಡರು. ಈ ಹಿಂದೆ ನಾವು ಗಮನಿಸ್ತಾ ಇದ್ವಿ, ಒಂದ್ ಕಡೆ ಮೈತ್ರಿ ಆಗಿದ್ದಾರೆ ದೇವೇಗೌಡರು, ಮಾಜಿ ಪ್ರಧಾನಿ. ಈ ಸಂದರ್ಭದಲ್ಲಿ ದೇಶ ವಿದೇಶದ ಗಣ್ಯರು ಕೂಡ ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ದೇವೇಗೌಡರವರ ಮಗ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತ ಎಲ್ಲ ನಿಟ್ಟಿನಲ್ಲೂ ಕೂಡ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇದರ ಜೊತೆಗೆ ದೇವೇಗೌಡರು ಒಂದು ಪತ್ರವನ್ನ ಬರೆದಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವ ಮುಖಾಂತರ. ದೇವೇಗೌಡರು ಆರೋಗ್ಯ ಸರಿ ಇದ್ದಿದ್ರೆ ಅವರು ಖಂಡಿತವಾಗ್ಲೂ ಕೂಡ ದೆಹಲಿಯಲ್ಲಿ ಇರ್ತಾ ಇದ್ರು, ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಸೊ ಆದ್ರೆ ಆರೋಗ್ಯ ಸರಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ದೇವೇಗೌಡರವರು ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗ್ಲಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಪತ್ರ ಬರೆಯುವ ಮುಖೇನ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿ ಅವರಿಗೆ ದೇಶ ವಿದೇಶದ ಗಣ್ಯರು ಕೂಡ ಅಭಿನಂದನೆ ಮಹಾಪೂರವೇ ಹರಿದು ಬರ್ತಾ ಇದೆ. ಹೊರದೇಶದಲ್ಲೂ ಕೂಡ ಗಣ್ಯಾತಿ ಗಣ್ಯರು, ಬೇರೆ ಬೇರೆ ದೇಶದ ಅಧ್ಯಕ್ಷರಾಗಿರ್ಬೋದು, ಪ್ರಧಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ನಾಯಕರು ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದ ನಾಯಕರು, ದೇಶದ ಒಳಗಿರುವಂತಹ ವಿಐಪಿಗಳು, ವಿವಿಐಪಿಗಳು, ಪಕ್ಷದ ಮುಖಂಡರು ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಮಾಜಿ ಪ್ರಧಾನಿ ಆದಂತಹ ದೇವೇಗೌಡರವರು ಕೂಡ ಈ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಅಣಿಯಾಗ್ತಾ ಇರುವಂತದ್ದು. ಈ ಕಾರ್ಯಕ್ರಮದಲ್ಲಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾಗಿದೆ. ವಿಮಲ್, ನಮ್ಮ ಭಾಷೆ ಕೇಸರಿ. ಆರೋಗ್ಯ ಸಮಸ್ಯೆ ಇಲ್ಲ ಅಂತಿದ್ರೆ ನರೇಂದ್ರ ಮೋದಿ ಅವರ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ನರೇಂದ್ರ ಮೋದಿ ಅವರು 3ನೇ ಬಾರಿ ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿ.ಟಿ. ರವಿ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹೇಗೆ ಹಂಚ್ಕೊಳ್ತೀರಿ ಸರ್? ಸ್ವಾಭಾವಿಕವಾಗಿ ಸಂತೋಷ ಸಂಗತಿ. ಮೋದಿಜಿ ಅಂತ ನೇತೃತ್ವ ನಮ್ಮ ದೇಶಕ್ಕೆ ಸಿಕ್ಕಿರೋದೇ ನಮ್ಮ ಪುಣ್ಯ. ನಿಸ್ವಾರ್ಥ ನೇತೃತ್ವ, ರಾಷ್ಟ್ರಹಿತದ ಬಗ್ಗೆನೇ ಯೋಚನೆ ಮಾಡಿ ರಾಜಕಾರಣ ಮಾಡುವಂಥ ನೇತೃತ್ವ, ಸ್ವಜನ ಪಕ್ಷಪಾತ ಇಲ್ಲ, ಭ್ರಷ್ಟಾಚಾರದ ಕಳಂಕ ಇಲ್ಲದೆ ಇರುವಂಥ ಅನುಭವಿ ನೇತೃತ್ವ. 3ನೇ ಬಾರಿ ಪ್ರಧಾನಮಂತ್ರಿ ಆಗಿರೋದು ಆನಂದದ ಸಂಗತಿ. ಯಾವ ದೌರ್ಬಲ್ಯವೂ ಇಲ್ಲದ ಒಬ್ಬ ಪ್ರಬಲ ನಾಯಕ ಮತ್ತು 3ನೇ ಬಾರಿ ಆಗ್ತಿದ್ದಾರೆ. ನಮ್ಮ ದೇಶಕ್ಕೆ ಜವಾಹರ್ಲಾಲ್ ನೆಹರು ನಂತರ ನಿರಂತರವಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರೋದು ನಮ್ಮ ಮೋದಿಯವರು ಮಾತ್ರ. ದೇಶಕ್ಕೆ ಒಳ್ಳೆಯದಾಗುತ್ತೆ. ಸದ್ಯಕ್ಕೆ ಕರ್ನಾಟಕಕ್ಕೆ ಸಿಗಬೇಕಾದಂಥ ಸ್ಥಾನಮಾನ ಸಿಗ್ತಾ ಇದೆಯಾ ಅಂತೇಳಿ ಈ ಕ್ಯಾಬಿನೆಟ್ನಲ್ಲಿ 5 ಜನರಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಾವು ಕಳೆದ ಸರಿ 25 ಸ್ಥಾನ ಕೊಟ್ಟಿದ್ವಿ, ಈ ಸರಿ ನಾವು 19 ಸ್ಥಾನ ಕೊಟ್ಟಿದ್ದೀವಿ. NDA 5 ಜನರಿಗೆ ಸಿಕ್ಕಿದೆ. ಹಾಗಾಗಿ 5 ಜನ ರಾಜ್ಯ ಹಿತ ಮತ್ತು ರಾಷ್ಟ್ರಹಿತವನ್ನು ಗಮನದಲ್ಲಿ ಇಟ್ಕೊಂಡು ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೇನೆ. ಕುಮಾರಸ್ವಾಮಿಯವರಿಗೂ ಕೂಡ ಈ ಬಾರಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು, ಏನು ಹೇಳ್ತೀರಿ ಸರ್? ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಸುದೀರ್ಘ ರಾಜಕೀಯ ಅನುಭವ ಇರತಕ್ಕಂಥವ್ರು. ಅವರಿಂದಲೂ ಕೂಡ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ. ಸರ್, ಈ ಬಾರಿ NDA ಮೈತ್ರಿಕೂಟ ಇರೋದರಿಂದ ಸಾಕಷ್ಟು ಸವಾಲುಗಳಿದೆ ಎನ್ನುವಂಥದ್ದು BJPಗೆ. ಸವಾಲುಗಳು ಎಲ್ಲ ಸಂದರ್ಭದಲ್ಲೂ ಇದ್ದೇ ಇರುತ್ತೆ. ನಾವು ನ್ಯಾಷನಲ್ ಅಜೆಂಡಾ ಇರೋದ್ರಿಂದ, ರಾಷ್ಟ್ರಹಿತದ ಅಜೆಂಡಾ ಇರೋದ್ರಿಂದ ಆ ಸವಾಲುಗಳನ್ನು ಎದುರಿಸಲೇಬೇಕು. ಯಾವುದು ಸವಾಲಿಲ್ಲದೆ ಇರುವಂಥ ಬದುಕಿಯಲ್ಲಿದೆ, ಅದಕ್ಕೆ ಅರ್ಥ ಏನಿದೆ? ಸವಾಲು ಇರಲೇಬೇಕು ಬದುಕಿಗೆ.
ಧನ್ಯವಾದಗಳು ಸರ್. ಇದಿಷ್ಟು ಸಿ ಟಿ ರವಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.